ಅಮ್ಮನ ಕಂಡ್ರೆ ಶಿವುಗೆ ಕೆಂಡದಂತ ಕೋಪ. ವೀರಭದ್ರನ ಎದುರು ಶಾರದಾ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಣ್ಣಯ್ಯ ಸೀರಿಯಲ್ನಲ್ಲಿ ಶಿವು ತಾಯಿ ಶಾರದಮ್ಮ ಈಗ ಮನೆಗೆ ಕಾಲಿಟ್ಟಾಗಿದೆ. ಆ ದೇವಿ ಮಾಕಾಳವ್ವನೇ ಶಾರದಾ ಮತ್ತೆ ಮನೆ ಸೇರುವಂತೆ ಮಾಡಿದ್ದಾರೆ. ಪಾರು ಹಾಕಿದ ಸವಾಲ್ಗೆ ಒಪ್ಪಿ ಶಿವು ತಾಯಿಯನ್ನ ಒಲ್ಲದ ಮನಸ್ಸಿನಿಂದ ಮನೆಯಲ್ಲಿ ಇರಲು ಒಪ್ಪಿಗೆ ಕೊಟ್ಟಿದ್ದಾನೆ. ಮನೆಯಲ್ಲಿ ಶಿವು ದೊಡ್ಡ ತಂಗಿ ರತ್ನಾಳ ನಿಶ್ಚಿತಾರ್ಥ ವೀರಭದ್ರನ ಮಗ ಅಂದ್ರೆ ಪಾರುವಿನ ಅಣ್ಣ ಪರಶು ಜೊತೆ ನಡೆಯುತ್ತಿದೆ. ಸದ್ಯ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಊರ ದೇವತೆ ಮಾಕಾಳವ್ವನ ಒಡವೆ ಕದ್ದು ಓಡಿ ಹೋಗಿದ್ದಾಳೆ ಶಾರದಾ ಅನ್ನೋ ಆರೋಪ ಇದೆ. ಆದರೆ ಇದೆಲ್ಲವೂ ಆಸ್ತಿಗೋಸ್ಕರ ಆ ವೀರಭದ್ರ ಮಾಡಿರೋ ತಂತ್ರ ಅನ್ನೋದು ಯಾರಿಗೂ ತಿಳಿದಿಲ್ಲ. ತನ್ನ ಅತ್ತೆ ಶಾರದಮ್ಮ ನಿರಪರಾಧಿ ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕಾದ ಸವಾಲು ಪಾರು ಮೇಲಿದೆ. ತನಗೆ ಅರಿವಿಲ್ಲದೆ ತಮ್ಮ ಮನೆಗೆ ಶಾರದಮ್ಮರನ್ನ ಶಿವನೇ ಕರೆದುಕೊಂಡು ಬಂದಾಗಿದೆ. ಮನೆಯಲ್ಲಿ ಅವರ ಕಡೆಯಿಂದ ಮಾತಿನ ಸಮರ ಕೂಡ ನಡೆಯಿತು. ಆದರೆ ಪಾರು ಅತ್ತೆ ಮೇಲೆ ಬಂದಿರೋ ಆರೋಪ ನಿಜವೋ ಸುಳ್ಳೋ ಅನ್ನೋದು ಗೊತ್ತಾಗಬೇಕು. ಅಲ್ಲಿವರೆಗೂ ಅವರು ಇಲ್ಲೇ ಇರಬೇಕು ಅನ್ನೋ ಮಾತಿಗೆ ಶಿವು ಒಲ್ಲದ ಮನಸ್ಸಿನಿಂದಲೇ ಮನೆಯಲ್ಲಿ ಶಾರದಮ್ಮ ಇರಲು ಒಪ್ಪಿಗೆ ಕೊಟ್ಟಿದ್ದಾನೆ. ಇನ್ನು ತನ್ನ ಹೆಣ್ಣು ಮಕ್ಕಳಿಗೆ ಶಾರದಮ್ಮ ತಮ್ಮ ತಾಯಿ ಅನ್ನೋದು ತಿಳಿದಿದೆ. ರತ್ನ ಎಂಗೇಜ್ಮೆಂಟ್ ಇರೋ ಕಾರಣಕ್ಕೆ ಶಿವು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮನೆಯನ್ನ ತುಂಬ ಅಂದ ಚಂದವಾಗಿ ಸಿಂಗಾರ ಮಾಡಲಾಗಿದೆ. ಇತ್ತ ರಾಣಿ ತಮ್ಮ ಮೇಲೆ ಕತ್ತಿ ಮಸೆಯುತ್ತಿದ್ದ ಅಜ್ಜಿಯನ್ನ ಪ್ಲಾನ್ ಮಾಡಿ ತಮ್ಮ ಪರ ಸೆಳೆದಿದ್ದಾಳೆ. ಮನೋಗೌಡ, ರಾಣಿ, ಅಜ್ಜಿ, ಸೋಮೇಗೌಡ ಕೂಡ ಶಿವು ಮನೆಗೆ ಬಂದಿದ್ದಾರೆ. ಇತ್ತ ಸೀನಾ ಹಾಗೂ ಅವರಮ್ಮ ಲೀಲಾ ನಮ್ಮನೆಗೆ ಶಾರದಮ್ಮನ ಕರೆದುಕೊಂಡು ಬಂದಿದ್ದು ನಮ್ಮಪ್ಪ, ನಿಜವಾಗ್ಲೂ ಅವರು ನಿಮ್ಮಮ್ಮ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಮಾದಪ್ಪಣ್ಣನ ಮೇಲೆ ಶಿವು ಬೇಸರಗೊಂಡಿದ್ದಾನೆ. ಇನ್ನು ವೀರಭದ್ರ ಇದೇ ಟೈಮ್ನಲ್ಲಿ ಮಾದಪ್ಪಣ್ಣನ ಹತ್ತಿರ ಪಂಚಾಯಿತಿ ವಿಚಾರದ ಬಗ್ಗೆ ಕ್ಷಮೆ ಕೇಳೋ ನಾಟಕ ಮಾಡಿದ್ದಾರೆ. ರತ್ನ ಹಾಗೂ ಪರಶು ನಿಶ್ಚಿತಾರ್ಥ ಆಯಿತು. ಆಗಲೇ ನೋಡಿ ವೀರಭದ್ರನಿಗೆ ಮತ್ತೊಂದು ಶಾಕ್ ಉಂಟಾಗಿದೆ. ಶಂಕರಪ್ಪ ಅವರು ತನ್ನ ಹೆಂಡತಿ ಶಾರದಾ ಕೈ ಹಿಡಿದುಕೊಂಡು ವೀರಭದ್ರನ ಎದುರಿಗೆ ಬಂದಿದ್ದಾರೆ. ಶಾರದಮ್ಮರ ಕಂಡು ಪಾರು ತಾಯಂದಿರಿಗೆ ಖುಷಿಯಾದರೆ ವೀರಭದ್ರನಿಗೆ ನಡುಕ ಶುರುವಾಗಿದೆ. ಮುಂದೆ ಸೀರಿಯಲ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಂತೂ ಸುಳ್ಳಲ್ಲ. ಶಿವುಗೆ ತಾಯಿ ತಪ್ಪು ಮಾಡಿಲ್ಲ ಅನ್ನೋದು ಅರಿವಾದ್ರೆ ಕುತಂತ್ರಿ ವೀರಭದ್ರನಿಗೆ ನಿಜಕ್ಕೂ ಉಳಿಗಾಲವಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.